ಓಂ ಶಾಂತಿ. ಇಂದಿನ ದಿನಾಂಕ 23/10/2023. ಮಧುರ ಮಕ್ಕಳೇ, ಈಗ ಮನುಷ್ಯರ ಮೂಲಕ ಸಿಕ್ಕಿರುವ ಮಂತ್ರಯಂತ್ರಗಳು ಕೆಲಸಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವು ಎಲ್ಲದರಿಂದ ನಿಮ್ಮ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪ್ರಶ್ನೆ: ಭಕ್ತಿಯ ಯಾವ ಮಾತು ಜ್ಞಾನ ಮಾರ್ಗದಲ್ಲಿ ನಡೆಯುವುದಿಲ್ಲ? ಉತ್ತರ: ಭಕ್ತಿಯಲ್ಲಿ ಭಗವಂತನ ಬಳಿ ಕೃಪೆ ಅಥವಾ ಆಶೀರ್ವಾದವನ್ನು ಬೇಡುತ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಇದು ವಿದ್ಯೆಯಾಗಿದೆ. ತಂದೆಯು ಶಿಕ್ಷಕರಾಗಿ ನಿಮಗೆ ಓದಿಸುತ್ತಿದ್ದಾರೆ. ಅದೃಷ್ಟದ ಆಧಾರವು ವಿದ್ಯೆಯ ಮೇಲಿದೆ. ಒಂದು ವೇಳೆ ತಂದೆಯು ಕೃಪೆ ತೋರಿದರೆ ಇಡೀ ತರಗತಿಯೇ ಪಾಸ್ ಆಗಿಬಿಡುತ್ತದೆ. ಆದ್ದರಿಂದ ಜ್ಞಾನ ಮಾರ್ಗದಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಲೇಬೇಕಾಗಿದೆ. ಗೀತೆ: ನಾನು ಪುಟ್ಟ ಮಗುವಾಗಿದ್ದೇನೆ. ಓಂ ಶಾಂತಿ. ಇದು ಭಕ್ತಿ ಮಾರ್ಗದ ಕರೆಯಾಗಿದೆ, ಹಿರಿಯರು ಮತ್ತು ಕಿರಿಯರಿಗಾಗಿ. ಏಕೆಂದರೆ ಈಗಾಗಲೇ ತಿಳಿಸಲಾಗಿದೆ, ಭಕ್ತರು ಯಜ್ಞ, ಜಪ, ತಪ ಇತ್ಯಾದಿಗಳನ್ನು ಮಾಡುತ್ತಾರೆ. ಇದರಿಂದ ಪರಮಾತ್ಮನನ್ನು ಮಿಲನ ಮಾಡುವ ಮಾರ್ಗ ಸಿಗುವುದೆಂದು ತಿಳಿಯುತ್ತಾರೆ. ಮತ್ತೆ ಈಶ್ವರನನ್ನು ಸರ್ವವ್ಯಾಪಿ ಎಂದು ಹೇಳುವುದು ನಾನು ಅವರ ರೂಪವಾಗಿದ್ದೇನೆ, ನನ್ನಲ್ಲಿಯೂ ಭಗವಂತ ಇದ್ದಾರೆ ಎಂದು ಹೇಳುವುದು ಅಸತ್ಯವಲ್ಲವೇ? ಮನುಷ್ಯರು ಯಾವುದೇ ದುಃಖವನ್ನು ಸಹನೆ ಮಾಡುವುದಿಲ್ಲ ಅಂದ ಮೇಲೆ ಭಗವಂತನು ಬೇರೆ ವಸ್ತುವೆಂದಾಯಿತಲ್ಲವೇ? ಇದೇ ಮನುಷ್ಯರ ತಪ್ಪಾಗಿದೆ. ಇದರ ಕಾರಣವೇ ದುಃಖವನ್ನು ಅನುಭವಿಸುತ್ತಿದ್ದಾರೆ. ನಿಮ್ಮಲ್ಲಿಯೂ ಸಹ ಕೆಲವರೇ ವಿರಳವಾಗಿ ತಂದೆಯನ್ನು ಅರಿತುಕೊಳ್ಳುತ್ತಾರೆ. ಮಾಯೆಯು ಗಳಿಗೆಗಳಿಗೆಯೂ ಮರೆಸಿಬಿಡುತ್ತದೆ. ಆದ್ದರಿಂದ ತಂದೆಯು ಪದೇ ಪದೇ ತಿಳಿಸುತ್ತಾರೆ, ನಿಮಗೆ ಶ್ರೀಮತವನ್ನು ಕೊಡುತ್ತಾರೆ. ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಇದು ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ. ತಂದೆಯ ಶ್ರೀಮತದಿಂದ ಮನುಷ್ಯರು ನರನಿಂದ ನಾರಾಯಣ, ಪತಿತರಿಂದ ಪಾವನರಾಗುತ್ತಾರೆ. ಈ ಸಮಯದಲ್ಲಿ ಯಾರೆಲ್ಲ ಪತಿತ ಮನುಷ್ಯರಿದ್ದಾರೆಯೋ ಅವರದ್ದು ಶ್ರೇಷ್ಠ ಮತವಲ್ಲ. ಆದ್ದರಿಂದಲೇ ಭಗವಂತನು ತಿಳಿಸಿದ್ದಾರೆ, ಇದು ಭ್ರಷ್ಟಾಚಾರಿ ಆಸುರಿ ಸಂಪ್ರದಾಯವಾಗಿದೆ. ನಿಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂತಹದ್ದಾಗಿದೆ. ನೀವು ಬಹಳ ಸುಖವನ್ನು ಪಡೆದಿದ್ದೀರಿ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಭಗವಂತನು ಇಂತಹ ನಾಟಕವನ್ನು ಏಕೆ ರಚಿಸಿದರೆಂದಲ್ಲ, ಇದು ಅನಾದಿ ನಾಟಕವಾಗಿದೆಯಲ್ಲವೇ? ಜ್ಞಾನವೆಂದರೆ ದಿನ, ಭಕ್ತಿ ಎಂದರೆ ರಾತ್ರಿ. ಜ್ಞಾನದಿಂದ ಈಗ ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಿ, ಭಕ್ತಿಯಿಂದ ನರಕವಾಸಿಗಳಾಗಿದ್ದೀರಿ. ಆದರೆ ಮನುಷ್ಯರು ಕಲ್ಲು ಬುದ್ಧಿಯವರಾಗಿರುವ ಕಾರಣ ಅರಿತುಕೊಳ್ಳುವುದಿಲ್ಲ. ಕ್ರೋಧವು ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ಅಣ್ವಸ್ತ್ರಗಳನ್ನು ತಯಾರಿಸುತ್ತಿರುತ್ತಾರೆ. ವಿನಾಶವು ಅವಶ್ಯವಾಗಿ ಆಗುವುದೆಂದು ತಿಳಿಯುತ್ತಾರೆ. ಅಂದ ಮೇಲೆ ಭ್ರಷ್ಟಾಚಾರಿ ಬುದ್ಧಿಯಾಯಿತಲ್ಲವೇ? ಕಲಿಯುಗಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ. ರಾವಣನು ಭ್ರಷ್ಟಾಚಾರಿಯನ್ನಾಗಿ ಮಾಡುತ್ತಾನೆ. ಈಗ ತಂದೆಯು ಬಂದು ಆದೇಶವನ್ನು ಕೊಡುತ್ತಾರೆ, ಈಗ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಒಬ್ಬರು ಇನ್ನೊಬ್ಬರನ್ನು ಪತಿತರನ್ನಾಗಿ ಮಾಡುವುದು ನಂಬರ್ 1 ಭ್ರಷ್ಟಾಚಾರವಾಗಿದೆ. ಇದು ವೇಶ್ಯಾಲಯವಾಗಿದೆ. ಕಲಿಯುಗಕ್ಕೆ ವೇಶ್ಯಾಲಯವೆಂದು ಕರೆಯಲಾಗುತ್ತದೆ. ಎಲ್ಲರೂ ವಿಷದಿಂದ ಜನ್ಮ ಪಡೆಯುವವರಾಗಿದ್ದಾರೆ. ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುವುದು. ಅದು ಶಿವತಂದೆಯು ಸ್ಥಾಪನೆ ಮಾಡಿರುವ ಪವಿತ್ರ ಭಾರತವಾಗಿದೆ. ಲಕ್ಷ್ಮೀನಾರಾಯಣರಿಗೆ ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು ಎಂದು ಹೇಳಲಾಗುತ್ತದೆ. ಎಂದ ಮೇಲೆ ಅಲ್ಲಿ ಮಕ್ಕಳು ಹೇಗೆ ಜನ್ಮ ಪಡೆಯುತ್ತಾರೆ ಎಂಬ ಪ್ರಶ್ನೆಯೇ ಉದ್ಭವಿಸಲು ಸಾಧ್ಯವಿಲ್ಲ. ಯಾವಾಗ ನೀವು ಮಕ್ಕಳು ಯೋಗಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಯೋಗಬಲದಿಂದ ಏನು ತಾನೇ ಆಗಲು ಸಾಧ್ಯವಿಲ್ಲ.
ಪತ್ರಿಕೆಗಳಲ್ಲೂ ಸಹ ಪ್ರಕಟವಾಗಿತ್ತು. ಪವಿತ್ರ ಕುಮಾರಿಯರು ಯಾವುದೇ ಔಷಧಿ ಇಂಜೆಕ್ಷನ್ಗಳಿಲ್ಲದೆ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಎಂದು. ತಂದೆಯು ತಿಳಿಸುತ್ತಾರೆ, ನೀವು ಯೋಗಬಲದಿಂದ ಶ್ರೀಮತದನುಸಾರ ಸ್ವರ್ಗದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಅಲ್ಲಿ ಯೋಗಬಲದಿಂದಲೇ ಮಕ್ಕಳು ಸಹ ಜನ್ಮ ಪಡೆಯುತ್ತಾರೆ. ಬಾಹುಬಲದಿಂದ ಇಡೀ ಸೃಷ್ಟಿಯ ಮೇಲೆ ರಾಜ್ಯ ಮಾಡಲು ಸಾಧ್ಯವಿಲ್ಲ. ಅವರದ್ದು ಬಾಹುಬಲವಾಗಿದೆ, ನಿಮ್ಮದ್ದು ಯೋಗಬಲವಾಗಿದೆ. ನೀವು ಸರ್ವಶಕ್ತಿವಂತ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಸ್ವಯಂ ಸರ್ವಶಕ್ತಿವಂತ ತಂದೆಯೇ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತದೆ. ಆದರೆ ಇದು ಯಾರ ಬುದ್ಧಿಯಲ್ಲೂ ನಿಲ್ಲುವುದಿಲ್ಲ. ಆ ಸಮಯದಲ್ಲಿ ಹೌದು ಹೌದು ಎಂದು ಎನ್ನುತ್ತಾರೆ, ನಂತರ ಮರೆತು ಹೋಗುತ್ತಾರೆ. ಅವಶ್ಯವಾಗಿ ಭಗವಂತ ಬೇಹದ್ದಿನ ತಂದೆಯು ರಾಜಯೋಗವನ್ನು ಕಲಿಸಿ ಜ್ಞಾನದಿಂದ ನಮ್ಮ ಶೃಂಗಾರ ಮಾಡುತ್ತಿದ್ದಾರೆ. ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಹೇಳುತ್ತಾರೆ, ಅವರ ಅದೃಷ್ಟದಲ್ಲಿಲ್ಲ. ಆದ್ದರಿಂದ ಪುರುಷಾರ್ಥವನ್ನು ಮಾಡುತ್ತಿಲ್ಲ. ಶಿಕ್ಷಕರಂತೂ ಎಲ್ಲರಿಗೂ ಓದಿಸುತ್ತಾರೆ. ನಂತರ ಅದರಲ್ಲಿ ಕೆಲವರು ಚೆನ್ನಾಗಿ ಓದುತ್ತಾರೆ, ಕೆಲವರು ಅನುತ್ತೀರ್ಣರಾಗಿ ಬಿಡುತ್ತಾರೆ. ಆಶೀರ್ವಾದ ಮಾಡಿ ಎಂದು ಶಿಕ್ಷಕರಿಗೆ ಹೇಳಲು ಸಾಧ್ಯವೇ? ವಿದ್ಯೆಯಲ್ಲಿ ಆಶೀರ್ವಾದ, ಕೃಪೆ ಇತ್ಯಾದಿಗಳು ನಡೆಯುವುದಿಲ್ಲ. ಜ್ಞಾನ ಮಾರ್ಗದಲ್ಲಂತೂ ತಂದೆಯು ನಿಮಗೆ ನಮಸ್ತೆ ಮಾಡುತ್ತಾರೆ. ಇಲ್ಲಿ ಕೃಪೆ ಅಥವಾ ಆಶೀರ್ವಾದವನ್ನು ಬೇಡುವಂತಿಲ್ಲ. ಮಕ್ಕಳು ತಂದೆಯ ಬಳಿ ಬಂದರೆ ಅವರು ಮಾಲೀಕರೇ ಆಗಿಬಿಡುತ್ತಾರೆ. ಇವರು ಮಾಲೀಕರೆಂದು ತಂದೆಯು ಹೇಳುತ್ತಾರೆ. ಅಲ್ಲಿ ಕೃಪೆಯ ಮಾತಿರುವುದಿಲ್ಲ. ತಂದೆಯ ಸಂಪತ್ತೆಲ್ಲವೂ ಮಕ್ಕಳದಾಗಿ ಬಿಟ್ಟಿತು. ಬಾಕಿ ಮಕ್ಕಳನ್ನು ಸುಧಾರಣೆ ಮಾಡುವುದು ಶಿಕ್ಷಕರ ಕೆಲಸವಾಗಿದೆ. ಚೆನ್ನಾಗಿ ಓದಿ ಎಂದು ಶಿಕ್ಷಕರು ಹೇಳುತ್ತಾರೆ. ಓದುವುದು ನಿಮ್ಮ ಕೆಲಸವಾಗಿದೆ. ಕೃಪೆ ಏನು ಮಾಡುತ್ತಾರೆ? ಹಾಗೆಯೇ ಗುರುವಿನ ಕರ್ತವ್ಯವೂ ಸಹ ಸದ್ಗತಿಯ ಮಾರ್ಗವನ್ನು ತಿಳಿಸುವುದಾಗಿದೆ. ಆಶೀರ್ವಾದದ ಮಾತಿಲ್ಲ. ಇಲ್ಲಂತೂ ಒಬ್ಬರೇ ತಂದೆ, ಶಿಕ್ಷಕ, ಗುರುವಾಗಿದ್ದಾರೆ. ಈ ಮೂವರಿಂದಲೂ ಕೃಪೆ ಬೇಡುವ ಮಾತಿಲ್ಲ. ಬುದ್ಧಿಹೀನ ಮಕ್ಕಳಿಗೆ ತಂದೆಯು ಕುಳಿತು ತಿಳುವಳಿಕೆ ನೀಡುತ್ತಾರೆ. ಇದಂತೂ ಅವರ ಆಶೀರ್ವಾದವಾಗಿದೆ. ಆದರೆ ಅದರಂತೆ ನಡೆಯುವುದು ಮಕ್ಕಳ ಕೆಲಸವಾಗಿದೆ. ಶ್ರೀಮದ್ ಭಗವಾನುವಾಚವೆಂದು ಗಾಯನವಿದೆ. ಭಗವಂತನು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅಂದ ಮೇಲೆ ಅವರ ಮತವು ಶ್ರೇಷ್ಠವಾಗಿರುತ್ತದೆ ಅಲ್ಲವೇ? ಶ್ರೀಮತದಿಂದಲೇ ನೀವು ನಂಬರ್ವಾರ್ ಪುರುಷಾರ್ಥದನುಸಾರ ಶ್ರೇಷ್ಠ ದೇವಿ ದೇವತೆಗಳಾಗುತ್ತಿದ್ದೀರಿ. ನಾವು ಎಷ್ಟು ಅಂಕಗಳಿಂದ ತೇರ್ಗಡೆಯಾಗುತ್ತೇವೆಂದು ನೀವು ಸಹ ತಿಳಿದುಕೊಳ್ಳಬಹುದು. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಹ ನಾವು ಪೂರ್ಣವಾಗಿ ಓದಿಲ್ಲ, ಆದ್ದರಿಂದ ಅನುತ್ತೀರ್ಣರಾಗುತ್ತೇವೆಂದು ತಿಳಿಯುತ್ತಾರಲ್ಲವೇ? ತಂದೆಯೂ ಸಹ ರಿಜಿಸ್ಟರ್ನಿಂದ ಇವರು ನಪಾಸಾಗುತ್ತಾರೆಂದು ತಿಳಿಯುತ್ತಾರೆ. ಇವರು ಬೇಹದ್ದಿನ ತಂದೆ, ಶಿಕ್ಷಕ, ಗುರು ಒಬ್ಬರೇ ಆಗಿದ್ದಾರೆ. ಇವರಿಗೂ ಗೊತ್ತು ನಾವು ಓದುವುದಿಲ್ಲವೆಂದು. ಮಕ್ಕಳಿಗೂ ಸಹ ಗೊತ್ತಿದೆ. ಓದದಿದ್ದರೆ ಅವಶ್ಯವಾಗಿ ಕಡಿಮೆ ಪದವಿ ಸಿಗುವುದು. ನಾವು ಚೆನ್ನಾಗಿ ತೀಕ್ಷ್ಣವಾಗಿ ಓದಬೇಕೆಂಬ ಪುರುಷಾರ್ಥವನ್ನು ಸಹ ಮಾಡುವುದಿಲ್ಲ. ಬಲೆ ಎಷ್ಟೇ ತಲೆ ಕೆಡಿಸಿದರೂ ಸಹ ಏನನ್ನೂ ಮಾಡುವುದಿಲ್ಲ. ಶ್ರೀಮತದಂತೆ ನಡೆಯದಿದ್ದರೆ ಕನಿಷ್ಠ ಪದವಿಯನ್ನು ಪಡೆಯುತ್ತಾರೆ. ಯಾರು ಮಕ್ಕಳಾಗುತ್ತಾರೆಯೋ ಅವರು ರಾಜಧಾನಿಯಲ್ಲಂತೂ ಬಂದು ಬಿಡುತ್ತಾರೆ. ಅದರಲ್ಲಿಯೂ ಅನೇಕ ಪದವಿಗಳಿವೆ ಎಲ್ಲವೇ. ದಾಸದಾಸಿಯರೂ ಆಗುತ್ತಾರೆ. ತಾವು ಓದಿ ಅನ್ಯರಿಗೆ ಓದಿಸದಿದ್ದರೆ ದಾಸದಾಸಿಯರಾಗುತ್ತೇವೆ ಎಂದು ಮಕ್ಕಳಿಗೂ ಗೊತ್ತಿದೆ. ಆದರೆ ಅವರೂ ಸಹ ರಾಯಲ್ ಆಗಿರುತ್ತಾರೆ. ಲಕ್ಷ್ಮೀನಾರಾಯಣರ ವಜ್ರರತ್ನಗಳ ಮೆಹಲುಗಳಿರುತ್ತವೆ ಅಂದಾಗ ದಾಸದಾಸಿಯರು ಅಲ್ಲಿರುತ್ತಾರಲ್ಲವೇ? ಅನಂತರ ಮುಂದೆ ಓದಂತೆ ನಂಬರ್ವಾರ್ ಪದವಿಯನ್ನು ಪಡೆಯುತ್ತಾರೆ.
ಪ್ರಜೆಗಳಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಈಶ್ವರಾರ್ಥವಾಗಿ ಇನ್ಶೂರ್ ಮಾಡುತ್ತಾರೆ, ಅಂದರೆ ದಾನ ಮಾಡುತ್ತಾರೆ. ತಿಳಿದುಕೊಳ್ಳಿ, ಯಾರಾದರೂ ಆಸ್ಪತ್ರೆಯನ್ನು ತೆರೆದರೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯ ನಿರೋಗಿ ಶರೀರವು ಸಿಗುವುದು, ಅಂದರೆ ಅಲ್ಪ ಕಾಲಕ್ಕೋಸ್ಕರ ಫಲವಂತೂ ಸಿಗುತ್ತದೆ ಎಲ್ಲವೇ. ಪಾಠಶಾಲೆಯನ್ನು ತೆರೆದರೆ ನಂತರದ ಜನ್ಮದಲ್ಲಿ ಚೆನ್ನಾಗಿ ಓದುತ್ತಾರೆ. ಧರ್ಮಶಾಲೆಗಳನ್ನು ತೆರೆದರೂ ಇರಲು ಒಳ್ಳೆಯ ಮನೆಯೂ ಸಿಗುತ್ತದೆ ಅಂದಾಗ ಇದು ಇನ್ಶೂರ್ ಮಾಡಿದಂತಾಯಿತಲ್ಲವೇ. ಪ್ರತಿಯೊಬ್ಬರೂ ಇನ್ಶೂರ್ ಮಾಡುತ್ತಾರೆ, ಆದರೆ ಈಗ ನಿಮ್ಮದು ಡೈರೆಕ್ಟ್ ಈಶ್ವರನ ಜೊತೆ ವಿಮೆಯಾಗಿದೆ, ಅವರದ್ದು ಪರೋಕ್ಷವಾಗಿ ಇನ್ಶೂರ್ ಮಾಡುವುದಾಗಿದೆ. ಬಾಬಾ, ಇದೆಲ್ಲವೂ ನಿಮ್ಮದೇ ಆಗಿದೆ, ನಾವು ಕೇವಲ ನಿಮಿತ್ತರಾಗಿದ್ದೇವೆ. ಇದಕ್ಕೆ ಬದಲಾಗಿ ತಾವು ನಮಗೆ 21 ಜನ್ಮಗಳಿಗಾಗಿ ಸ್ವರಾಜ್ಯವನ್ನು ಕೊಟ್ಟು ಬಿಡಿ ಎಂದು ಹೇಳುತ್ತೀರಿ. ಇದು ಡೈರೆಕ್ಟ್ ತಂದೆಯೊಂದಿಗೆ ವಿಮೆ ಮಾಡುವುದು. ತಂದೆಯೂ ಸಹ ತಿಳಿಸುತ್ತಾರೆ, ಮಕ್ಕಳೇ, ತಾವು ತಮ್ಮ ಬಳಿ ಇರುವ ಬ್ಯಾಗೇಜನ್ನು ಸತ್ಯಯುಗಕ್ಕೆ ವರ್ಗಾವಣೆ ಮಾಡಿಬಿಡಿ. ಹೇಗೆ ಯುದ್ಧಗಳು ಆರಂಭವಾದಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳ ರಾಜರು ಮಹಾರಾಜರ ಬಳಿ ತಮ್ಮ ಸಂಪತ್ತೆಲ್ಲವನ್ನು ಇಡುತ್ತಾರೆ, ನಂತರ ಯುದ್ಧವು ನಿಂತು ಹೋದಾಗ ಪುನಃ ದೊಡ್ಡವರಿಂದ ವಾಪಸ್ ಪಡೆದುಕೊಳ್ಳುತ್ತಾರೆ. ಬಾಬಾ ರವರು ಈ ಮಾತುಗಳ ಅನುಭವಿಯಲ್ಲವೇ. ಇದನ್ನು ಬಾಬಾ ಕೂಡ ತಿಳಿದುಕೊಂಡಿದ್ದಾರೆ, ಈ ದಾದಾ ಕೂಡ ತಿಳಿದುಕೊಂಡಿದ್ದಾರೆ. ನಮಗೆ ಹಿರಿಯ ಸಹೋದರನ ಮೂಲಕ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಎಂದು ತಿಳಿಯಬೇಕು. ತಂದೆಯು ಓದಿಸುತ್ತಾರೆ, ಸ್ವರ್ಗದ ರಚಯಿತನು ಆ ತಂದೆಯೇ ಆಗಿದ್ದಾರೆ. ಇವರಲ್ಲ, ಇವರು ಸಹೋದರನಾಗಿದ್ದಾರೆ. ಇವರು ಮೊದಲು ಅವಶ್ಯವಾಗಿ ಈ ಸಹೋದರನ ಬಳಿ ಬರಬೇಕು. ಬಾಬಾ, ನೀವು ನಿಮ್ಮವರು, ತಮ್ಮಿಂದ ನಾವು ಆಸ್ತಿಯನ್ನು ಪಡೆಯುತ್ತೇವೆ. ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆಯಬೇಕು, ಇದರಲ್ಲಿ ಪರಿಶ್ರಮವಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈಗ ಮತ್ಯಾವುದೇ ಗುರು ಮುಂತಾದವರ ಮಂತ್ರಗಳು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಮನುಷ್ಯರ ಯಾವುದೇ ಮಂತ್ರಗಳು ಕೆಲಸಕ್ಕೆ ಬರುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ, ನನ್ನನ್ನು ನೆನಪು ಮಾಡಿ, ಅದರಲ್ಲಿ ನಿಮ್ಮ ವಿಜಯವಿದೆ. ನಿಮ್ಮ ತಲೆಯ ಮೇಲೆ ಪಾಪಗಳ ಹೊರೆಯೂ ಬಹಳ ಇದೆ. ಈಗ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ, ನಂತರ ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತೇನೆ. ಮೊದಲು ಈ ನಿಶ್ಚಯ ಬೇಕಲ್ಲವೇ. ನಿಶ್ಚಯವಿಲ್ಲವೆಂದರೆ ತಂದೆಯು ಬುದ್ಧಿಯ ಬೀಗವನ್ನು ತೆರೆಯುವುದಿಲ್ಲ, ಧಾರಣೆಯೂ ಆಗುವುದಿಲ್ಲ. ತಂದೆಯ ಮಕ್ಕಳಾಗುವುದೆಂದರೆ ಆಸ್ತಿಗೂ ಹಕ್ಕುದಾರರಾದಿರಿ. ಇದು ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಕೆಲವರು ಹೊಸ ಮಕ್ಕಳು ಸಹ ಹಳಬರಿಗಿಂತ ಮುಂದೆ ಹೋಗಿಬಿಡುತ್ತಾರೆ. ತಂದೆಯಂತೂ ಚೆನ್ನಾಗಿ ತಿಳಿಸುತ್ತಾರೆ, ಯಾರೆಷ್ಟು ಓದುತ್ತಾರೋ ಅಷ್ಟು ಸಂಪಾದನೆ ಇದೆ. ಈ ಈಶ್ವರೀಯ ಜ್ಞಾನವು ಸಂಪಾದನೆಯ ಮೂಲವಾಗಿದೆ. ಈ ಜ್ಞಾನದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಮನುಷ್ಯರಲ್ಲಿ ಈ ಜ್ಞಾನವಿಲ್ಲ. ಈಗ ನೀವು ನನ್ನ ಮಕ್ಕಳು ಆಸುರಿ ಸಂಪ್ರದಾಯದವರಿಂದ ದೈವಿ ಸಂಪ್ರದಾಯದವರು ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿಯಾಗುತ್ತಿದ್ದೀರಿ. ಶ್ರೀಮತವಿಲ್ಲದೆ ಯಾರೂ ಶ್ರೇಷ್ಠಾಚಾರಿಗಳಾಗಲು ಸಾಧ್ಯವಿಲ್ಲ. ಇಲ್ಲವೆಂದರೆ ಅಂತ್ಯದಲ್ಲಿ ಶಿಕ್ಷೆಯನ್ನನುಭವಿಸಿ ಹಿಂತಿರುಗಿ ಹೋಗುತ್ತಾರೆ. ಬಲೆ, ಯಾರಾದರೂ ಅಲ್ಪ ಸ್ವಲ್ಪ ಕೇಳಿದರೂ ಸಹ ಅವರು ಸ್ವರ್ಗದಲ್ಲಂತೂ ಬರುತ್ತಾರೆ, ಆದರೆ ಸಂಪೂರ್ಣ ಸಾಧಾರಣ ಪ್ರಜೆಗಳಾಗಿ ಬಿಡುತ್ತಾರೆ. ಪದವಿಗಳಂತೂ ನಂಬರ್ ವಾರ್ ಇರುತ್ತದೆ ಎಲ್ಲವೇ. ಸತ್ಯಯುಗದಲ್ಲಿ ತಿನ್ನಲು ಆಹಾರವೂ ಇರದಂತಹ ಬಡವರೇನೂ ಇರುವುದಿಲ್ಲ. ಇಲ್ಲಿರುವ ಹಾಗೆ ಬಡವರು ಅಲ್ಲಿರುವುದಿಲ್ಲ. ಎಲ್ಲರಿಗೂ ಸುಖವಿರುತ್ತದೆ. ಅಲ್ಲಿ ಪ್ರಜೆಗಳಾದರೂ ಸರಿ ಎಂದು ತಿಳಿಯಬಾರದು. ಹಾಗೆ ತಿಳಿಯುವುದು ಬಲಹೀನತೆ ಆಯಿತಲ್ಲವೇ. ಮೊದಲು ಪಕ್ಕಾ ನಿಶ್ಚಯ ಬೇಕು. ಇದು ನಿರಾಕಾರ ಭಗವಾನುವಾಚವಾಗಿದೆ. ಭಗವಂತನು ತಿಳಿಸುತ್ತಾರೆ, ನನಗೆ ಮನುಷ್ಯರ ಶರೀರವಂತೂ ಇಲ್ಲ. ನನ್ನ ಹೆಸರಾಗಿದೆ ಶಿವ. ಉಳಿದಂತೆ ಯಾರೆಲ್ಲ ದೇವತೆಗಳು ಹಾಗೂ ಮನುಷ್ಯರಿದ್ದಾರೆ ಎಲ್ಲರಿಗೂ ಶರೀರದ ಮೇಲೆ ಹೆಸರಿದೆ. ಆದರೆ ನನಗೆ ಶರೀರದ ಹೆಸರಿಲ್ಲ.
ಏಕೆಂದರೆ ನನಗೆ ನನ್ನದೇ ಆದ ಶರೀರವಿಲ್ಲ. ಶರೀರಧಾರಿಗಳಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರೆಂದು ಹೇಳಲಾಗುವುದು. ಮನುಷ್ಯರನ್ನು ಭಗವಂತನೆಂದು ತಿಳಿಯುವುದರಿಂದಲೇ ಭಾರತವಾಸಿಗಳು ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಇಲ್ಲದಿದ್ದರೆ ಭಾರತವಾಸಿಗಳು ಮೊದಲು ಬುದ್ಧಿವಂತರಾಗಿದ್ದರು. ಮೊದಲು ಭಾರತದಲ್ಲಿ ಬಟ್ಟೆ ಇತ್ಯಾದಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ತಯಾರಾಗುತ್ತಿತ್ತು. ಈಗಂತೂ ಅಷ್ಟು ಚೆನ್ನಾಗಿ ಆಗುತ್ತಿಲ್ಲ. ಸ್ವರ್ಗದಲ್ಲಿ ವಿಜ್ಞಾನವೂ ಸಹ ಸುಖಕ್ಕೋಸ್ಕರವಿರುತ್ತದೆ. ಇಲ್ಲಂತೂ ವಿಜ್ಞಾನವು ಸುಖ ದುಃಖ ಎರಡಕ್ಕೂ ಇದೆ. ಅಲ್ಪಕಾಲದ ಸುಖವೂ ಸಿಗುತ್ತದೆ, ಅಪಾರ ದುಃಖವಿದೆ. ಇಡೀ ಪ್ರಪಂಚವು ಸಮಾಪ್ತಿಯಾಗುತ್ತದೆ ಎಂದರೆ ದುಃಖವಾಯಿತಲ್ಲವೇ? ಎಲ್ಲರೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ಸತ್ಯಯುಗದಲ್ಲಂತೂ ಈ ವಿಜ್ಞಾನದಿಂದ ಸುಖವೇ ಸುಖವಿರುತ್ತದೆ. ದುಃಖದ ಹೆಸರು ಗುರುತುಗಳು ಇರುವುದಿಲ್ಲ. ಇದು ಸಹ ಯಾರ ಅದೃಷ್ಟ ತೆರೆಯುತ್ತದೆಯೋ ಅವರೇ ಅರಿತುಕೊಳ್ಳುತ್ತಾರೆ. ಅದೃಷ್ಟದಲ್ಲಿ ಸುಖವಿಲ್ಲವೆಂದರೆ ಅವರು ಅರಿತುಕೊಳ್ಳುವುದೂ ಇಲ್ಲ. ಬ್ಯಾರಿಸ್ಟರ್ಗಳಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ. ಕೆಲವರಂತೂ ಒಂದು ಕೇಸ್ಗೆ 10-20 ಸಾವಿರ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ. ಇನ್ನು ಕೆಲವರಿಗೆ ಧರಿಸಲು ಕೋಟು ಸಹ ಇರುವುದಿಲ್ಲ. ಇಲ್ಲಿಯೂ ಸಹ ಹಾಗೆಯೇ ಅಲ್ಲವೇ? ರಾಜರಿಗೂ ರಾಜರಾಗುತ್ತಾರೆ, ಇಲ್ಲವೇ ಸಾಧಾರಣ ಪ್ರಜೆಗಳಾಗುತ್ತಾರೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಈ ಸಮಯದಲ್ಲಿ ಭಾರತವೇ ಎಲ್ಲದಕ್ಕಿಂತ ಬಡ ದೇಶವಾಗಿದೆ. ಭಾರತವೇ ನಂತರ ಸಾಹುಕಾರ ದೇಶವಾಗುತ್ತದೆ. ದಾನ ಸದಾ ಬಡವರಿಗೆ ಕೊಡಲಾಗುತ್ತದೆ. ಶ್ರೀಮಂತರು ಇಷ್ಟು ಜ್ಞಾನವನ್ನು ಪಡೆಯುವುದಿಲ್ಲ. ಹಾಗೆಯೇ ಸಾಧಾರಣ ಮನುಷ್ಯರು ಈ ಜ್ಞಾನವನ್ನು ಪಡೆಯುತ್ತಾರೆ ಅಥವಾ ತಿಳಿದುಕೊಳ್ಳುತ್ತಾರೆ. ಸಾಹುಕಾರರಿಗೆ ದಾನ ಕೊಡುವ ನಿಯಮವಿಲ್ಲ. ನೀವು ಬಡವರಾಗಿದ್ದೀರಲ್ಲವೇ? ಈ ಮೊಮ್ಮಾರವರು ಸಹ ಎಲ್ಲರಿಗಿಂತ ಬಡವರು. ಇವರೇ ನಂತರ ವಿಶ್ವದ ಮಹಾರಾಣಿಯಾಗುತ್ತಾರೆ. ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ. ಬಡವರೇ ಹೆಚ್ಚಿನದಾಗಿ ಜ್ಞಾನವನ್ನು ಪಡೆಯುತ್ತಾರೆ, ಏಕೆಂದರೆ ದುಃಖಿಯಾಗಿದ್ದಾರೆ. ಶ್ರೀಮಂತರಂತೂ ಬಹಳ ದುಃಖಿಯಾಗಿದ್ದಾರೆ. ನಮಗೆ ಇಲ್ಲಿಯೇ ಸ್ವರ್ಗವಿದೆ, ಮೋಟಾರ್ ವಾಹನಗಳು, ಹಣ ಇತ್ಯಾದಿಗಳೆಲ್ಲವೂ ಇದೆ ಎಂದು ಹೇಳುತ್ತಾರೆ. ಯಾರ ಬಳಿ ಹಣವಿಲ್ಲವೋ, ನರಕದಲ್ಲಿದ್ದಾರೋ ಅವರಿಗೆ ಜ್ಞಾನವನ್ನು ಕೊಡಿ ಎಂದು ಹೇಳುತ್ತಾರೆ. ನಿಮ್ಮದು ಈಶ್ವರೀಯ ಸೇವೆಯಾಗಿದೆ. ನೀವು ಭಾರತದ ಸತ್ಯ ಸೇವಕರಾಗಿದ್ದೀರಿ. ಅವರು ಶಾರೀರಿಕ ಸಮಾಜ ಸೇವಕರಾಗಿದ್ದಾರೆ. ಮನುಷ್ಯರಿಗೆ ಅಲ್ಪ ಸ್ವಲ್ಪ ಸುಖವನ್ನು ಕೊಡುತ್ತಾರೆ. ಆದರೆ ಇವರಂತೂ ಇಡೀ ಸೃಷ್ಟಿಯನ್ನು ಸ್ವಚ್ಛ ಮಾಡಿ ಪವಿತ್ರ ಸುಖಿಯನ್ನಾಗಿ ಮಾಡುತ್ತಾರೆ. ತಮ್ಮ ತನು ಮನ ಧನದಿಂದ ಸೇವೆಯನ್ನು ಮಾಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಹಳೆಯದೆಲ್ಲವನ್ನು 21 ಜನ್ಮಗಳಿಗಾಗಿ ವರ್ಗಾಯಿಸಬೇಕಾಗಿದೆ. ಇನ್ಶೂರ್ ಮಾಡಿ ನಿಮಿತ್ತರಾಗಿ ಸಂಭಾಲನೆ ಮಾಡಬೇಕಾಗಿದೆ. ನಿಶ್ಚಯ ಬುದ್ಧಿಯವರಾಗಿ ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಬಡವರಿಗೆ ಜ್ಞಾನದಾನ ಮಾಡಬೇಕಾಗಿದೆ. ಭಾರತವನ್ನು ಪವಿತ್ರವನ್ನಾಗಿ ಮಾಡುವ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕಾಗಿದೆ. ವರದಾನ. ತಮ್ಮ ಪ್ರತಿ ಕರ್ಮ ಮತ್ತು ಮಾತಿನ ಮೂಲಕ ನಡೆಯುತ್ತಾ ಸುತ್ತಾಡುತ್ತಾ ಪ್ರತಿಯೊಂದು ಆತ್ಮನಿಗೆ ಶಿಕ್ಷಣವನ್ನು ಕೊಡುವಂತಹ ಮಾಸ್ಟರ್ ಶಿಕ್ಷಕ ಭವ. ಹೇಗೆ ಇತ್ತೀಚೆಗೆ ನಡೆಯುತ್ತಾ ಸುತ್ತಾಡುತ್ತಿರುವ ಲೈಬ್ರರಿ ಆಗುತ್ತದೆ, ಹಾಗೆಯೇ ತಾವೂ ಸಹ ನಡೆಯುತ್ತಾ ಸುತ್ತಾಡುತ್ತಾ ಮಾಸ್ಟರ್ ಶಿಕ್ಷಕನಾಗಿರಿ. ಸದಾ ತಮ್ಮ ಮುಂದೆ ವಿದ್ಯಾರ್ಥಿಯನ್ನು ನೋಡಿರಿ. ಒಂಟಿಯೆಲ್ಲ ಸದಾ ವಿದ್ಯಾರ್ಥಿಯೂ ಮುಂದಿರಲಿ. ಸದಾ ಓದುತ್ತಿದ್ದೀರಿ ಮತ್ತು ಮಾಡಿಸುತ್ತಲೂ ಇದ್ದೀರಿ. ಯೋಗ್ಯ ಶಿಕ್ಷಕನೆಂದಿಗೂ ಸಹ ವಿದ್ಯಾರ್ಥಿಯ ಮುಂದೆ ಹುಡುಗಾಟಿಕೆಯಿಂದ ಇರುವುದಿಲ್ಲ. ಗಮನವನ್ನು ಇಡುತ್ತಾರೆ. ತಾವು ಮಲಗುತ್ತೀರಿ, ಏಳುತ್ತೀರಿ, ನಡೆಯುತ್ತೀರಿ, ತಿನ್ನುತ್ತೀರಿ. ಪ್ರತಿ ಸಮಯದಲ್ಲಿ ತಿಳಿಯಿರಿ, ನಾವು ದೊಡ್ಡ ಕಾಲೇಜಿನಲ್ಲಿ ಕುಳಿತಿದ್ದೇವೆ.
ಇಲ್ಲವೇ ವಿದ್ಯಾರ್ಥಿಗಳು ನೋಡುತ್ತಿದ್ದಾರೆ. ಸ್ಲೋಗನ್: ಆತ್ಮನಿಶ್ಚಯದಿಂದ ತಮ್ಮ ಸಂಸ್ಕಾರಗಳನ್ನು ಸಂಪೂರ್ಣ ಪಾವನವನ್ನಾಗಿ ಮಾಡುವುದೇ ಶ್ರೇಷ್ಠ ಯೋಗವಾಗಿದೆ. ಒಳ್ಳೆಯದು. ಓಂ ಶಾಂತಿ.